ಲಾರಿ ಹರಿದು 4 ವರ್ಷದ ಬಾಲಕಿ ದುರ್ಮರಣಕ್ಕೀಡಾಗಿದ್ದಾರೆ. ತಾಯಿ ಜೊತೆ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಬಾಲಕಿ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿ ಕಣ್ಣೆದುರೆ ಪ್ರಾಣ ಬಿಟ್ಟಿದ್ದಾಳೆ ಮಗಳು ನಿಶಿಕಾ. ತಾಯಿ ಜೊತೆ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂತಹ ಬಾಲಕಿ ದೇವರ ದರ್ಶನಕ್ಕೆ ಅಂತ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಘಟನೆ. ತಾಯಿಯ ಕಣ್ಣೆದುರೆ ಮಗಳು ನಿಶಿಕಾ ಪ್ರಾಣ ಬಿಟ್ಟಿದ್ದಾಳೆ. ದೇವರ ದರ್ಶನಕ್ಕೆ ಅಂತ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ರಾಜೇಂದ್ರ ಲಾವಣ್ಯ ದಂಪತಿಯ ಮುದ್ದು ಮಗಳು ನಿಶಿಕಾ ತಾಯಿ ಜೊತೆ ಆ ಮಗು ತಾಯಿಯ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭ. ಆ ವೇಳೆ ಇದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಗುತ್ತೆ. ಅದರ ಪರಿಣಾಮ ಮಗು ಸ್ಥಳದಲ್ಲೇ ತಾಯಿಯ ಕಣ್ಣೆದುರೆ ಪ್ರಾಣ ಬಿಟ್ಟಿದೆ. ಹೇಗಾಗ್ಬೇಡ ತಾಯಿಗೆ ತನ್ನ ಕರುಳನ್ನ ಕತ್ತರಿಸಿ ಆ ಮಗುವನ್ನ ಭೂಮಿಗೆ ತಂದ ತಾಯಿ ಆ ಮಗುವನ್ನ ಲಾಲನೆ ಪಾಲನೆ ಮಾಡಿ ಬೆಳೆಸಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಬೇಕು ಅಂತ ಆ ಮಗುವಿಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿರ್ತಾರೆ ಆ ಮಗುವನ್ನ. ಆದರೆ ಇನ್ನು ಆ ಬೆಳೀತಾ ಇರುವಂತಹ ಮಗು ಇನ್ನು ಅರಳುವ ಮುನ್ನವೇ ಉಸಿರು ಚೆಲ್ಲಿರುವಂಥದ್ದು. ಅದು ತಾಯಿಯ ಕಣ್ಣೆದ್ರೆ ಹೇಗಾಗ್ಬೇಡ ತಾಯಿಗೆ, ಹೆತ್ತ ಕರುಳಿಗೆ ಹೇಗಾಗ್ಬೇಡ. ತನ್ನ ಕರುಳ ಕುಡಿ ಕಣ್ಣೆದುರಿಗೆ ಅಮ್ಮ ಅಂತ ಕಿರ್ಚುತ್ತಾ ಪ್ರಾಣ ಬಿಡುತ್ತೆ ಅಂತಂದ್ರೆ ಆ ತಾಯಿಯ ಮನಸ್ಸು ಹೇಗಾಗಿರ್ಬೇಡ, ಆ ತಾಯಿಯ ಹೃದಯ ಹೊಡೆದೋದಂತಾಗಿರುತ್ತೆ. ಅಂದರೆ ಆ ತಾಯಿಯ ಹೃದಯಕ್ಕೆ ಎಷ್ಟು ಘಾಸಿ ಆಗಿರಬೇಡ. ಆ ಮಗು ನನ್ನನ್ನು ಕಾಪಾಡಮ್ಮ ಅಂತ ಕೂಗುವಂತಹ ಸಂದರ್ಭ. ಸಾವು ಅದಕ್ಕೆ ಅಲ್ವಾ ಹೇಳೋದು, ಸಾವು ಯಾವಾಗ ಹೇಗೆ ಎಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ. ದೇವಸ್ಥಾನಕ್ಕೆ ಅಂತ ಹೋಗುವಂತಹ ಸಂದರ್ಭದಲ್ಲೇ ಜವರಾಯ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಾಯಿ ಯುಗಾದಿ ಹಬ್ಬ ಮುಗಿದ 2ನೇ ದಿನ ಇವತ್ತು, ನಿನ್ನೆ ವರ್ಷದೊಡಕು ಇವತ್ತು ದೇವಸ್ಥಾನಕ್ಕೆ ಅಂತ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಪುಟ್ಟ ಕಂದಮ್ಮ ತಾಯಿಯ ಕೈ ಹಿಡಿದು ತಾಯಿಯ ಬೆರಳನ್ನ ಹಿಡಿದು ತನ್ನ ತಾಯಿ ಜೊತೆ ಹೆಜ್ಜೆ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲೇ ವಿಧಿ ತನ್ನ ಕ್ರೂರತೆಯನ್ನು ಮೆರೆದಿರುವಂಥದ್ದು. ವಿಧಿಯ ಅಟ್ಟಹಾಸಕ್ಕೆ ಮಗು ನಿಶಿಕಾ ಪ್ರಾಣ ಚೆಲ್ಲಿದ್ದಾಳೆ, ಉಸಿರು ಚೆಲ್ಲಿದ್ದಾಳೆ. ಇಂಥ ಘೋರ ದುರಂತ ನಡೆದಿದ್ದು ದೇವರ ದರ್ಶನಕ್ಕೆ ದೇಗುಲಕ್ಕೆ ಅಂತ ತೆರಳುತ್ತಾ ಇದ್ದಂತಹ ತಾಯಿ ಮಗಳು. ಇಂತಹ ಸಂದರ್ಭದಲ್ಲೇ ವಿಧಿ ಅಟ್ಟಹಾಸವನ್ನು ಲಾರಿಯ ರೂಪದಲ್ಲಿ ಜವರಾಯ ತನ್ನ ಅಟ್ಟಹಾಸವನ್ನು ಮೆರೆದಿದ್ದು 4 ವರ್ಷದ ಕಂದಮ್ಮ ತಾಯಿಯ ಕಣ್ಣೆದರೆ ಉಸಿರು ಚೆಲ್ಲಿದೆ. ಆ ಒಂದು ದೃಶ್ಯವನ್ನು ನೋಡಿ ಬರಸಿಡಿಲು ಬಡಿದಂತಾಗಿದೆ ಆ ತಾಯಿಗೆ. ಇಡೀ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದು ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.